ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಒಂದು ಬರೆದು ಕಳಿಸ್ತಾರ ಇದು ಮಾರಬೇಕು ಅಂತ ಅಂದ್ರೆ ನೀವು ಸಹಿ ಮಾಡಿ ಕಳಿಸ್ತೀರಿ ಅಂದ್ರೆ ನೀವು ನೋಡುದಿಲ್ಲ, ಸಹಿ ಮಾಡಿಲ್ಲ ನೀವು ನೋಡ್ರಿ. ಒಂದ ನಿಮಿಷ ಮೇಡಮ್, ಈಗ ಸಹಿ ನಾ ಮಾಡಿಲ್ಲ, ಇದು ನನಗೆ ಸಂಬಂಧ ಇಲ್ಲ ಅನ್ನೋದು ಬರ್ದಿಲ್ಲ. ಯಾಕಂದ್ರ ಹಿಂದಿನ ಯಾವ ತಪ್ಪು ಮಾಡ್ರ ನೀವು ಚಾರ್ಜ್ ತಗೋತೀರಿ ಇಲ್ಲೋ ಇಷ್ಟು ಮತ್ತೆ ಹಿಂದಿನ ತಪ್ಪು ಮಾಡಿದ್ದು ನೀವು ಚಾರ್ಜ್ ಯಾಕೆ ತಗೊಂಡ್ರಿ? ಈಗ ಆ ಫೈಲ್ಗಳು 14 PID ಮಾಡ್ಯಾರಲ್ಲ, ಆ ವ್ಯಕ್ತಿ ಯಾರ್ರಿ? ಯಾವಾಗ ಕೊಟ್ಟಿರಿ? ಅಂದ್ರ ಮಹಾನಗರ ಪಾಲಿಕೆ ಗಮನಕ್ಕೆ ಬಂದಾಗ ನಿಮ್ಗೆ ಹೇಳಿದಾಗ ನೀವು ನೋಟಿಸ್ ಕೊಡೋರ? ಹೆಸರೇನ್ರಿ ಅವಂದ ಅಧಿಕಾರಿ ಹೆಸರು ಯಾರ್ರಿ? ಒಬ್ಬ ಅಥಾರಿಟಿ ಆಗ್ತಾನೆ, ಅದ ಕೇಳೋಣ. ಒಬ್ಬ ಅಥಾರಿಟಿ ಆಗ್ತಾನೆ, 4 ಮಂದಿ ಸಿಗ್ನೇಚರ್ ಆಗ್ಬೇಕು, ಒಬ್ಬಂಗ ಆಗ್ತದೆ. ಮೃತ್ಯುಂಜಯ ಮಾಳಿಗೆಮನಿ ಅವ್ರು ಏನದಾರ್ರಿ? ಅವರು ಅವಾಗ ಅಲ್ಲೇ ಬಿಲ್ ಕಲೆಕ್ಟರ್ ಆಗಿದ್ರು ಸರ್. ಆಮೇಲೆ ಪ್ರಶಾಂತ್ ಹನಗಂಡಿ ಉಪಾಡಳಿತಾಧಿಕಾರಿಗಳಾದಾಗ ಸರ್, ಅವಾಗ ಅವರು DC ರೆವಿನ್ಯೂ ಆಗಿದ್ರು ಸರ್ ಈ ಪೀರಿಯಡ್ ಅಲ್ಲಿ. ಮತ್ತೆ ARO ಮೇತ್ರಿ ಆಗಿದ್ರು ಸರ್. ಉಮಾ ಬೆಟಗೇರಿ ಅವರು ಅಲ್ಲಿನ RO ಆಗಿದ್ರು ಸರ್. ಸಹಿ ಎಲ್ಲರೂ ಮಾಡ್ಯಾರ. ಅವರಿಗೆ 4 ಮಂದಿ ಅವಾಗ ಕನ್ಸರ್ನ್ ಪೀರಿಯಡ್ ಒಳಗೆ ಇದ್ರು ಅಂತ ಹೇಳಿ 4 ಮಂದಿಗೆ ನೋಟಿಸ್ ಕೊಟ್ಟಿದ್ದಾರೆ ಸರ್. ಅವ್ರು ನಮಗ್ ನೋಟಿಸ್ ಅಲ್ಲಿ ಉತ್ತರ ಏನಂತ ಕೊಟ್ಟಿದ್ದಾರೆ ಸರ್? ಸರ್ ನಾನು ದಿನಾಂಕ 7/4/2024 ಮಧ್ಯಾಹ್ನ 12 ಗಂಟೆಗೆ ಉಪಾಯುಕ್ತರು ಆಡಳಿತ ಮಹಾನಗರ ಪಾಲಿಕೆ ಬೆಳಗಾವಿ ಇವರ ಕೊಠಡಿಯಲ್ಲಿ ಪ್ರಕರಣಕ್ಕೆ ಸಂಬಂಧಿಸಿದ ಕಡತಗಳನ್ನು ಪರಿಶೀಲನೆಗಾಗಿ ಸುಮಾರು 1 ಗಂಟೆವರೆಗೂ ಕಾಯ್ದರೂ ಕೂಡ ಶ್ರೀ ಮೃತ್ಯುಂಜಯ ಮಾಳಿಗೆಮನಿ ಮಠ ಕರ ವಸೂಲಿಗಾರರು ಮತ್ತು ಅದೇ ರೀತಿ ಕಡತಗಳನ್ನು ಅವರ ಹತ್ತಿರವೇ ಇರುತ್ತದೆ ಎಂಬ ಹಾರಿಕೆ ಉತ್ತರವನ್ನು ನೀಡಿರುತ್ತಾರೆ. ಮತ್ತೆ 1 ದಿನದ ಕಾಲಾವಕಾಶ ಕೋರಿರುತ್ತಾರೆ. ಈ ಹೇಳಿಕೆಯಂತೆ ಸಂಬಂಧಿಸಿದ PIDಗಳನ್ನು ಸೃಜಿಸುವ ಪೂರ್ವದಲ್ಲಿ ಸದರಿ ಕರ ವಸೂಲಿಗಾರರು, ಕಂದಾಯ ನಿರೀಕ್ಷಕರು, ಸಹಾಯಕ ಕಂದಾಯ ಅಧಿಕಾರಿಗಳು ಇವರ ಮುಖಾಂತರ ಕಡತದಲ್ಲಿ ಮಂಡಿಸಿ ನನ್ನ ಅಂದರೆ ಉಪಾಯುಕ್ತರು ಕಂದಾಯ ಮಹಾನಗರ ಪಾಲಿಕೆ ಬೆಳಗಾವಿ ಅನುಮೋದನೆ ಪಡೆಯದೆ ಇರುವುದು ಮೇಲ್ನೋಟಕ್ಕೆ ಕಂಡು ಬರುತ್ತದೆ. ಇದರಿಂದ ಸದರಿ ಪ್ರಕರಣದಲ್ಲಿ ನನ್ನ ಯಾವುದೇ ಪಾತ್ರ ಇರುವುದಿಲ್ಲಎಂದು ಸ್ಪಷ್ಟವಾಗುತ್ತದೆ ಅಂತ ಹೇಳಿ ಅವಾಗಿನ DC ರೆವಿನ್ಯೂ ಅವರು ಕಮಿಷನರ್ ಅವರಿಗೆ ಉತ್ತರ ಕೊಟ್ಟಿದ್ದಾರೆ ಸರ್. ನೋಟಿಸ್ ಒಂದು ನಿಮಿಷ ಮೇಡಮ್, ಪೂಜೆ ಮಾಪೋರ್ರೆ, ಇದ್ರಾಗ ಕೋರ್ಟ್ ಆರ್ಡರ್ ಕಾಂಪ್ರಮೈಸ್ ಡಿಗ್ರಿ ಆದ ಕೂಡಲೇ 12 PID ಆಗ್ಬೇಕಾರೆ ಇದನ್ನು ಡಿವೈಡ್ ಮಾಡೋಕೆ ಯಾರಿಗೆ ಪವರ್ಸ್ ಇಲ್ಲ ಅಲ್ಲಿಗೆ ಬರಿಬೇಕು. ಯಾವಾಗ ಇವ್ರಿಗೆ ಡಿಗ್ರಿ ಕಾಪಿ ಬರ್ತದಿಲ್ಲ, ಡಿಗ್ರಿ ಕಾಪಿ ಬಂದಾಗ ಪವರ್ಸ್ ಇದ್ದವ್ರಿಗೆ ಅದನ್ನು 14 PID ಮಾಡ್ಬೇಕಾದ್ರೆ ಎಲ್ಲಿ ಹೋಗ್ಬೇಕು? ಬುಡಾಕ್ ಹೋಗ್ಬೇಕು. ಇಲ್ಲ ನಿಮ್ಮಲ್ಲಿ PT ಶೀಟ್ ರೆಡಿ ಆಗ್ಬೇಕು. ಸಾಹೇಬ್ರು ನಿಮ್ಗೆ ಮಾಡೋಕ್ಕೆ ಅವಕಾಶ ಐತಿ? ಗುಡಾದವರೇ ಮಾಡ್ಬೇಕು. ಅವ್ರು ಪಾರ್ಟಿಷನ್ ಮಾಡ್ಕೊಂಡು ಬಂದಾದ್ಮೇಲೆ ನೀವು PID ಜನರೇಟ್ ಮಾಡ್ಬೇಕು. ಇಲ್ಲಿ PID ಜನರೇಟ್ ಯಾರು ಮಾಡ್ಯಾರು? ಸಹಾಯಕ ಕಂದಾಯ ಅಧಿಕಾರಿಗಳು ಮಾಡ್ಯಾರ. ಅವ್ರಿಗೆ PID ಜನರೇಟ್ ಮಾಡೋಕೆ ಅವಕಾಶ ಐತೇನ ಅಥವಾ ಅವ್ರ ಲಾಗಿನ್ದಾಗ ಆಕೈತೇನ? ಇದು ಒಂದು. ಆಮೇಲೆ ಇದ್ರಾಗ ಖಂಡಿತವಾರ ನಿಮ್ಮ ಪೈಲೇ ಇಲ್ಲ. ಇದ್ರಾಗ ಬರೀ ಓನ್ಲಿ ಇದನ್ನ ಏನು ಮೃತ್ಯುಂಜಯ ಮಾಳಿಗೆಮನಿ ಇವನ್ನೆಲ್ಲ PID ಮಾಡ್ಯಾನ. ಅದು PID ಹೆಂಗೆ ಮಾಡ್ಯಾನು? ನಿಮ್ಮಲ್ಲಿ ಹಳಿ PIDಗಳು, ಆ ಹಳಿ PIDಗಳಿಗೆ ನಂಬರ್ ಕೊಟ್ಟಾರ. ಹಿಂದೆ ಯಾರ್ದೋ ಕುಲಕರ್ಣಿ ಅಂತ ಇದ್ದವ್ರಿಗೆ ಇವತ್ತು ಅವ್ರ ಸಿರ್ಗೂರ್ಕರ್ ಅಂತ ಬರ್ತಾರೆ. ಅಂದ್ರೆ ನೀವು ಕುಲಕರ್ಣಿ ಅನ್ನೋರ್ದು ಏನು ಬಿಲ್ಡಿಂಗ್ ಬಿದ್ದೋಗೈತು ಮತ್ತೊಂದಾಗೈತು, ಆ PID ರದ್ದುಪಡಿಸಿದ್ವು ಅಂತ ನಿಮ್ಮಲ್ಲಿ ಏನಾರ ಲಿಸ್ಟ್ ಮಾಡ್ಯಾರಣ? ಯಾವರೇ ನಷ್ಟ ಆದದ್ದು ಅವು ಖಾತೆಗಳು ಹೆಚ್ಚಾಗಬಾರ್ದತ್ ನಿಮ್ಮಲ್ಲಿ ನಷ್ಟ ಮಾಡೋ ಒಂದು ಸಿಸ್ಟಮ್ ಇರ್ತದೆ. ಅವ್ನು ವರ್ಷದಾಗ ಒಮ್ಮೆ ಮಾಡ್ತಿರೋ, 6 ತಿಂಗಳಿಗೆ ಒಮ್ಮೆ ಮಾಡ್ತಿರೋ, ಇವು ನಷ್ಟ ಆಗ್ಯಾವ ಇವು ಕೊಟ್ಟದ್ವಿ ಅಂತ ಏನ್ರ ಹಂಗೆ ಏನ್ರ ನಿಮ್ಮಲ್ಲಿ ಏನು ಸಿಸ್ಟಮ್ ಐತ್ರಿ? ಮತ್ತು ಹೆಂಗೆ ಕೊಟ್ಟಿದ್ದೀರಿ ನಾವು? ಬಾಯಿ ಮೊದಲು ಏನು ಹೇಳ್ಬಿಡ್ತೀರಿ, ಇವು ನಷ್ಟ ಆದದ್ದು PID ಇಲ್ಲಿ ಕೊಟ್ಟದ್ವಿ ಅಂತೀರಿ. ಅದಕ್ಕೊಂದು ಸಿಸ್ಟಮ್ ಬೇಕಲ್ಲ, ಎಷ್ಟು ನಷ್ಟ ಅದು ವರ್ಷಕ್ಕೆ, ಆ ನಷ್ಟ ಆದದಕ್ಕೆ ಇಲ್ಲಿ ಕೊಡಾಕ್ತಿದ್ವಿ ಅಂತೇಳಿ ಹಂಗೊಂದು ಏನರ ಇದು ಬೇಕಲ್ಲ ನಿಮ್ಮಲ್ಲಿ. PIDನೂ ಜನ್ರೇಟ್ ಆಕೈತಿ, 14 ಅವು ಐತು, 14 PT ಶೀಟೂ ತಯಾರಾಕೈತಿ, ಅಲ್ಲಿ ಬಿಲ್ಡಿಂಗು ತಯಾರಾಕೈತಿ, ಅದಕ್ಕೆ ಪರ್ಮಿಷನು ಕೊಡ್ತಾರೋ. ಇವೆಲ್ಲ ಪೇಪರ್ಸ್ ನೋಡ್ಲಾರ್ದ ಹೆಂಗೆ ಕೊಟ್ಟರು? ಇದು ಕೌನ್ಸಿಲ್ದಾಗೂ ಚರ್ಚೆ ಆಗೈತಿ. ಅದು ಮಾನ್ಯ ಶಾಸಕರು ಇದು ತಗೊಂಡಾರ ವಿಧಾನಸೌಧ. ಸಾರಿ ಪೂಜಾ ಮಹಾಪೌರ್ ಅವರೇ, ಇದು ನಾವೇನಾರ ಲೋಕಾಯುಕ್ತ ಕೊಟ್ಟು ಅಂದ್ರೆ ಸೈಬರ್ ಕಾರ್ಡ್ ಅಂತ. ಈಗ ಅದಕ್ಕೆ
ಸಾಹೇಬ್ರ ಅದು ಲೋಕಾಯುಕ್ತ ಕೊಡೋದು ಬೇಡ, ವಿನ್ಕೋರಿ ಮಾಡಕ್ ಯಾರು ಅದು ಮಾಡ್ಯಾರ, ಯಾರು ಅದು ಮಾಡ್ಯಾರೋ ವಿನ್ಕೋರಿ ಮಾಡ್ರಿ ಮೇಡಮ್. ವಿನ್ಕೋರಿ ಅಂದ್ರೆ ಅದು ನೀವು ವಿನ್ಕೋರಿ ಅಲ್ಲ, ಅದು ನೀವು ಹೆಂಗ್ರೆ ಅಂತಮ್ಮರು ಇದ್ದಂಗೆ ನೀವು ಆ ಮೈ ಮೇಲೆ ಬಂದ್ರೆ ಇವ್ರ ಮೇಲೆ ಡಕ್ಲಾಸೋದು, ಇವ್ರ ಮೇಲೆ ಬಂದ್ರೆ ಅವ್ರ ಮೇಲೆ ಡಕ್ಲಾಸೋದು. ನಿಮ್ಗೆ ಎಲ್ಲರ ಮೈ ಮೇಲೆ ಬಂದ್ರೆ ಕೌನ್ಸಿಲ್ ಹೇಳೈತೆ ಅಂತ ತೀರ್ಮಾನ ತಗೋತೇವೆ. ಇಲ್ಲ ಸರ್, ನಮ್ಮಲ್ಲಿ ಯಾರ್ಯಾರು ಆ ಟೈಮ್ ಒಳಗಿದ್ರು, ಯಾರು ತಪ್ಪು ಮಾಡಿದ್ರು ಅಂತ ಹೇಳಿ ನಾವು ರಿಪೋರ್ಟ್ ಕಳಿಸಿದೀವಿ ಸರ್. ಈ ಕೌನ್ಸಿಲ್ ಗಮನಕ್ಕೆ ತಂದಿದೆ, EST ಸೆಕ್ಷನ್ ಈಗ ರಿಪೋರ್ಟ್ ಬಂದ ಬಳಿಕ ಕೌನ್ಸಿಲ್ ಗಮನಕ್ಕೆ ತಂದಿದೆ ಸರ್. ರಿಪೋರ್ಟ್ ಬಂದ ಬಳಿಕ ಮೇಡಮ್ ಕಮಿಷನರ್ ಮೇಡಮ್ ಅವ್ರ ಗಮನಕ್ಕೂ ತಗೊಂಡ್ ಬಂದಿವಿ ಸರ್. ನಿನ್ನೆ ಕಮಿಷನರ್ ಮೇಯರ್ ಸರ್ ಅವ್ರಿಗೂ ಡಿಸ್ಕಷನ್ ಮಾಡಿ ಸರ್ ಏನೇನಾಯ್ತು ಏನೇನಿಲ್ಲ ಅಂತ. ಅಂದ್ರೆ ಇವತ್ತು ಮೀಟಿಂಗ್ ಐತೆ ಅಂದ್ರೆ ನಮ್ಮ ಮೇಯರ್ ಸಾಹೇಬ್ ಮತ್ತೆ ಅದಕ್ಕಿಂತ ಮೊದಲ ಇದು ಮಾಡ್ರಿ, ಯಾಕಂದ್ರೆ ನಾಳೆ ಯಾರ ಕೇಳಿದ್ರ ಅವ್ರದ್ದೇನು ತಪ್ಪಿಲ್ಲ. ಏನ ಪೇಪರ್ಸ್ ಕೊಟ್ರಿ ಅವ್ರಿಗೆ ಸರ್? ಪೇಪರ್ಸ್ ಒಂದ್ ಸೈಡ್ ಕೊಟ್ಟಿದ್ದೆ ಸರ್, ಕೈ ಕೊಟ್ರೆ ಸರ್. ಕೊಟ್ಟೆ ಅದು. ಮತ್ತೆ ಇವತ್ತು ಚರ್ಚೆ ಐತಂದ ಅಂದ್ಕೊಂಡ್ರೆ ನೀವು ನಿನ್ನೆ ಯಾಕೆ ಚರ್ಚೆ ಮಾಡಿರಿ ಅವ್ರ ಕಡೆ? ಸರ್ ನಿನ್ನೆ ಮತ್ತೊಮ್ಮೆ ಚರ್ಚೆ ಮಾಡಿವಿ ಸರ್. ಆಯ್ತು, ನಾನ್ ನಿಮ್ಮನ್ನ ಕೇಳ್ತೇನೆ. ಈಗ ಇದು 14 PID ಕೊಟ್ಟಿದ ರೈಟ್ ತಪ್ಪು ನೀವು ಹೇಳ್ಬಿಡ್ರಿ ಸರ್. ಈಗ ಫೈಲ್ ನೋಡಿದ್ರೆ ಏನು ಹೇಳಕ್ ಬರುದಿಲ್ಲ ಸರ್. ಫೈಲ್ ನೋಡಿಲ್ಲ, PID ರಚನೆ ಆಗಿರುವಂತದ್ದು ಫೈಲ್ ಗಳನ್ನು ನೋಡಿಲ್ಲ ಸರ್. ಅದೇ PID ಅಲ್ರಿ ಮೇಡಮ್, ಈಗ ನಾವು ಚರ್ಚೆ ಮಾಡತ್ತೇವೆ 14 PID ಅದ. 14 PID ಚರ್ಚೆ ಮಾಡಿದ ಬಳಿಕ ನೀವು ಪೂಜಾ ಮಹಾಪುರ್ಗೆ ಫೈಲ್ ಕೊಟ್ಟೇನಂತ ಅಂತೇವೆ ಸರ್. ನಾವು ಏನ್ ಪ್ರೊಸೀಜರ್ ಮಾಡಿದೀವಿ 320 ಕ್ವಶನ್ ಬಂದ ನಂತರ ಯಾವ ರೀತಿ ಈಗ ಆಯ್ತು, ನಾವು 14 PID ಕೊಟ್ಟೇವೆ, ಈಗ ಕೊಟ್ಟಾರಂತ ತಿಳ್ಕೊರಿ. ಈಗ ನಿಮ್ ಗಮನಕ್ಕೆ ಬಂದಿಲ್ಲ, ನಾವು ಪೂಜಾ ಮಹಾಪುರ ಗಮನಕ್ಕೆ ಬಂದೈತಿ, ಉಳಿದ ಅಧಿಕಾರಿಗೆ ಬಂದೈತಿ. ಏನು ಕ್ರಮ ತಗೋಕ್ ಬರ್ತೈತೆ ಏನು ಹೇಳಿ, ನೀವೇ ಹೇಳಿ. ನೀವ್ ಯಾಕಂದ್ರ ಸಂಬಂಧಪಟ್ಟ ಅಧಿಕಾರಿ ಅದಾರ ಸರ್. ಅದಕ್ಕೆ ನಾವು ಅವ್ರ ಯಾರ್ಯಾರು ರೆಸ್ಪಾನ್ಸಿಬಲ್ ಅದಾರಲ್ಲ ಸರ್, ಅವ್ರೆಲ್ಲರ ಮೇಲೇನು ಕ್ರಮ ತಗೋಬೇಕಂತ ಹೇಳಿ ಕಳಿಸಿದೀವಿ ಸರ್. ಕಳಿಸಿದ ನಂತರ ಇವರು ಇಂಟರ್ನ್ ಎಲ್ಲರಿಗೂ ನೋಟಿಸ್ ಕೊಟ್ರು, 4 ಮಂದಿಗೆ. ಕನ್ಸರ್ನ್ ಬಿಲ್ ಕಲೆಕ್ಟರ್, RI, ARO, RO, DC ರೆವೆನ್ಯೂ. ಎಕ್ಸ್ಪರ್ಟ್ ಆಗಿದ್ದು ಕಾಣಿಸ್ತದೆ. ನಿಮ್ಮಲ್ಲಿ ಕಳಿಸ್ಕೊಟ್ಟ ಪೂಜ್ಮಾಪುರ್ರೆ ಏನಾಗೈತೆ ಮೇಡಮ್ ಅವ್ರೆ, ಕಮಿಷನರ್, ಇದ್ರೊಳಗೆ ಏನು ಲ್ಯಾಪ್ಸಸ್ ಆಗ್ಯಾವಲ್ಲ, ಆ ಓನರ್ನ ಬಿಟ್ಟು ಬರೀ ಅಧಿಕಾರಿಗಳ ಲೆವೆಲ್ದಾಗ ಇದನ್ನ ಮಾಡತ್ತಿದ್ರು. ಯಾಕಂದ್ರೆ ಅಲ್ಲಿ ಅವ್ರೇನು 14 PID ಮಾಡ್ಯಾರೋ ಅದು ರಾಂಗ್ ಅದ. ಅದ್ರ ಮೇಲೆ ಬಿಲ್ಡಿಂಗ್ ಕಟ್ಟ್ಯಾರ, ಇದನ್ನ ಮಾಡ್ಯಾರ. ಓನರ್ಗೂ ನೋಟಿಸ್ ಕೊಟ್ಟು ಅದನ್ನ ಇದನ್ನ ಮಾಡ್ರಲ್ಲ. ಈಗಾಗಲೇ ಏನು ಪರಿಸ್ಥಿತಿ ಐತಿ ನೋಡ್ರಿ, ಅದನ್ನ ನೋಟಿಸ್ ಕೊಟ್ಟಿಸಿಂದ ಅವ್ರಿಗೂ ಅದನ್ನ ರದ್ದುಪಡಿಸ್ರಿ, ಕಬ್ಜಾ ತಗೋರಿ. ಮತ್ತೆ ಈ ಸಿಂಗಲ್ ಲೇಔಟ್ ಇದ್ದದ್ದನ್ನ ಯಾವುದೋ ಹಂತದಾಗ ಯಾರೋ ಅಧಿಕಾರಿ, ಅದು ಅಸಿಸ್ಟೆಂಟ್ ಕಂದಾಯ ಅಧಿಕಾರಿ ಮಾಡ್ಯಾನ ಇಲ್ಲಿ. ಮತ್ತು ಅದು ಖಂಡಿಕೆ ಇಲ್ಲ, ಅವ್ರ ಮ್ಯಾಗಿನವ್ರ ಸಹಜ ಉತ್ತರ ಕೊಡೋದವ್ರು ಪಾರ ಆಗಿಬಿಡ್ತಾರ ಅವ್ರು. ಯಾಕಂದ್ರೆ ನಾವು ಸೈನ್ ಮಾಡಿದ್ರೆ ನಮ್ದು ಇದ್ರೆ ಕೊಡ್ರಿ, ಅದಕ್ಕೆ ಉತ್ತರ ಕೊಡ್ತೀವತ್ತಾರ. ಈಗ ಹಂಗೆ ಬರ್ದಾರ ಅವ್ರದ್ದು, ಹಂಗೆ ಬರ್ದಾರಲ್ರಿ. ಇವ್ರ ಉದಯ್ ಕುಮಾರ್ ಸರ್ ಅವ್ರ ಜಾರ್ಕೊಂಡಾರಲ್ಲಿ ಏನತ್ತ ಅದೇನು ಪೇಪರ್ ಸಿಕ್ತಂದ್ರೆ ನಮ್ಮ ಸೈನ್ ಇರ್ತಾರೆ, ಉತ್ತರ ಕೊಡ್ತೀವಿ ಅಂದಾರ. ಈಗ ನೀವು ಅವ್ರನ್ನೂ ಹಿಡಿಯೋಕ್ಕಾಗೋದಿಲ್ಲ. ಇವು ಯಾರು ಮಾಳಿಗೆ ಮಣಿ ಅವ ಹೇಳ್ತಾನೆ ನಾಳೆ ಏನತ್ತ ಇವು PID ಇದನ್ನ ಮಾಡಿ ಕೊಟ್ಟರು, ಆ ಪ್ರಕಾರ ನಾ PID ಜನರೇಟ್ ಮಾಡಿ ಕೊಟ್ಟಾನು. ಮತ್ತು ಇದು ಏನಾಗೋದಿದೆ, ಗೋಲ್ಮಾಲಾಗಿ ಸಾಹೇಬ್ರ ಇದು DC ಅವ್ರಿಗೆ ಎನ್ಕ್ವೈರಿಗೆ ಬರೋದು, ಇವ್ರ ಲೆವೆಲ್ದಾಗ ಇಲ್ಲೇ ಮುಗಿಸಿಬಿಡ್ತಾರೆ. ಅದಕ್ಕೆ ಇದನ್ನೊಂದು ಹೈ ಲೆವೆಲ್ ಕಮಿಟಿ ರಚನೆ ಮಾಡಿರಿ. ಅದ್ರಾಗ ಇವ್ರ ರಿಟೈರ್ಡ್ ಜಡ್ಜಸ್ನ ಅಪಾಯಿಂಟ್ಮೆಂಟ್ ಮಾಡಿ ಒಂದು ಇದನ್ನ ಮಾಡಿ ತನಿಖೆ ಮಾಡಿ ಇದನ್ನ ಮಾಡ್ರಿ, ಕಳಿಸ್ರಿ ಇವ್ರಿಗೆ. ಮತ್ತು ಇದಕ್ಕೆ ಲೋಕಾಯುಕ್ತ ಲೋಕಾಯುಕ್ತಕ್ಕೆ ಮತ್ತು ಇದಕ್ಕೆ ಈ ಘೋಷವಾಡಿ ಸಿಂಗಲ್ ಲೇಔಟ್ ಒಳಗ ಏನು 14 PID ಅದು, ಇದ್ರ ಬಗ್ಗೆ ಎಲ್ಲೇ ಕ್ವಶನ್ ಆಗೈತೆ ಅಂತ ಆಗೈತಲ್ಲ ಸಾಹೇಬ್. ಅದಕ್ಕೆ ಅಲ್ಲಿ ಎಲ್ಲೇ ಕ್ವಶನ್ದಾಗ ಏನ್ ಮಾಹಿತಿ ಕೊಟ್ರೆ ಅದನ್ನು ಸ್ವಲ್ಪ ಹೇಳಿ ಸರ್. ಈಗ ಪೂಜೆ ಮಾಡ್ಕೊಳ್ಳೋದು ಎಲ್ಲೇ ಕ್ವಶನ್ ಅಲ್ಲಿ ಸಿಂಗಲ್ ಲೇಔಟ್ 14 PID ರಚನೆ ಮಾಡಿರುವಂತಹ ಅಧಿಕಾರಿ ಯಾರ್ಯಾರಿದ್ದಾರೆ ಅವ್ರ ಮೇಲೆ ಕ್ರಮ ಬಂದಿದೆ. ಅದಾದ್ಮೇಲೆ ಸಿಂಗಲ್ ಲೇಔಟ್ ನಲ್ಲಿ ಹಲವಾರು ಚಿಕ್ಕ ಚಿಕ್ಕ ಬಿಲ್ಡಿಂಗ್ ಬಂದಿದೆಯಲ್ಲ, ಅದು ಬಿಲ್ಡಿಂಗ್ ಪರ್ಮಿಷನ್ ಬಗ್ಗೆನೂ ಬಂದಿದೆ. 2 ಬಂದಿದೆ, PID ಕೊಟ್ಟಿದ್ದು ಮತ್ತು ಬಿಲ್ಡಿಂಗ್ ಪರ್ಮಿಷನ್ ಬಗ್ಗೆ ಬಂದಿದೆ. ಈಗಾಗಲೇ ಬಿಲ್ಡಿಂಗ್ ಪರ್ಮಿಷನ್ನ ಸಿಂಗಲ್ ಲೇಔಟ್ ನಲ್ಲಿ ಸಿಂಗಲ್ ಬಂಗ್ಲೋ ಇರಬೇಕು. ಆಸ್ ಪರ್ ಟೌನ್ ಅಂಡ್ ಕಂಟ್ರಿ ಪ್ಲಾನ್ ಆಕ್ಟ್ ಪ್ರಕಾರ ಸಿಂಗಲ್ ಲೇಔಟ್ ಅಂತ ಪ್ರಾಧಿಕಾರ ನಿಮಗೆ ಅಪ್ರೂವಲ್ ಕೊಟ್ಟಾದ್ಮೇಲೆ ಅದು ಸಿಂಗಲ್ PID ಮಾತ್ರ ಇರಬೇಕು. ಇಲ್ಲಿ ಅಧಿಕಾರಿಗಳು ಏನು ಮಾಡಿದ್ದಾರೆ, 14 PID ಬೇಸ್ಡ್ ಆನ್ ಕೋರ್ಟ್ ಡಿಗ್ರಿ ಮಾಡಿದ್ದೀನಿ ಅಂತ ಅವರು ನೋಟಲ್ಲಿ ಹೇಳ್ತಿದ್ದಾರೆ.
ಈ ಕೋರ್ಟ್ ಡಿಗ್ರಿ ಮಾಡೋಕ್ಕೂ ಮುಂಚೆ ಲೀಗಲ್ ಒಪಿನಿಯನ್ ತಗೋಬೇಕು. ಆಮೇಲೆ ಲೀಗಲ್ ಒಪಿನಿಯನಲ್ಲಿ ನಾವು PIDನ ಮಧ್ಯದಲ್ಲಿ ಹೊಡೆಯೋಕ್ಕಾಗಲ್ಲ. ಆಸ್ ಪರ್ ಟೌನ್ ಅಂಡ್ ರೀ ಪ್ಲಾನಿಂಗ್ ರೂಲ್ಸ್ ಪ್ರಕಾರನೇ ಸಿಂಗಲ್ ಅಂತ ಕೊಟ್ಟಿದ್ರೆ ಅದು ಬಹು ನಿವೇಶನ ಆಗಬೇಕು ಅಂದ್ರೂ ಗೂಡಾಗಿ ಹೋಗಿ ಅವ್ರದ್ದು ಮೀಟಿಂಗ್ನಲ್ಲಿ ಬಹು ನಿವೇಶನ ಆಗಬೇಕು ಅಂತಂತ ಹೇಳಿ ಆ ಬಹು ನಿವೇಶನದ್ದು 60% ಆಮೇಲೆ ಬೇರೆ ಬೇರೆ ಏನೇನು ಅಮ್ಯುನಿಟೀಸ್ ಬೇಕೋ ಅದನ್ನ ಹೊಡೆದು ಮತ್ತೊಮ್ಮೆ ಅವರು ನೋಡ್ಕೊಡ್ತಾರೆ ಲ್ಯಾಂಡ್ನಲ್ಲಿ ಇದು ಬಹು ನಿವೇಶನ ಮಾಡ್ಬೋದಾಗಿದೆ ಅಂತ. ಅದಾದ್ಮೇಲೆ ನಾವು ಈ PIDಗಳನ್ನ ರಚನೆ ಮಾಡಿದರೆ ತಪ್ಪಾಗ್ತಿರ್ಲಿಲ್ಲ. ಈಗ ತಪ್ಪಾಗಿರೋದೇನಂದ್ರೆ ವಿತೌಟ್ ದಿ ಅಥಾರಿಟಿ ಒಂದು ಇದನ್ನು ತಗೊಂಡು ಮಾಡಿದ್ದಾರೆ ಅಂತಲೇ ನೋಟಿಸ್ ಕೊಟ್ಟಿದ್ದೀವಿ. ನೋಟಿಸ್ ಕೊಟ್ಟಾಗ ಏನು ನಮಗೆ ಬಂತು ಅಂದರೆ ಫೈಲ್ ಕಾಣೆಯಾಗಿದೆ ಅಂತ ಹೇಳ್ತಾರೆ. ಮೊದಲನೇದಾಗಿ ಏನು ಕೊಡ್ತಾರೆ, ನಾನು ಹಿಂಗೆ ಮಾಡಿದ್ದೆ ಹಾಗೆ ಮಾಡಿದ್ದೆ, ಕೋರ್ಟ್ ಡಿಗ್ರಿ ಬಂತು, ಲೀಗಲ್ ಒಪಿನಿಯನ್ ತೊಗೊಂಡಿದ್ದೀನಿ, ಎಲ್ಲ ಮಾಡಿದ್ದೀನಿ ಅಂತಲೇ ಕೊಡ್ತಾರೆ. ಈ DC ರೆವಿನ್ಯೂ ಅವ್ರಿಗೆ ಏನು ಈ ಹಿಂದೆ ಇದ್ದವ್ರು ಕೊಟ್ಟಾಗ ನನಗೆ ಫೈಲ್ ಬೇಕು ಅಂತ ಕೇಳಿದಾಗ ಫೈಲ್ ಇರೋದಿಲ್ಲ. ಸೊ ಆ ಫೈಲ್ ಇಲ್ಲದೆ ಇರೋದ್ಮೇಲೆ ಈಗಾಗಲೇ FIR ದಾಖಲೆ ಮಾಡಿ ಅಂತ ನಾನು JD ಸೆಕ್ಷನ್ಗೆ ಈಗ ಹೇಳಿದ್ದಾಗಿದೆ. ಆಮೇಲೆ ಈ ಒಂದು ಬಿಲ್ಡಿಂಗ್ ಲೈಸೆನ್ಸ್ನ ಮಾಡೋದ್ರ ಪರವಾಗಿನೂ ನಾವು ನೋಟಿಸ್ಗಳನ್ನ ಜಾರಿ ಮಾಡಿದ್ದೀವಿ. 321(1)ಗೆ ಅವರು ಸ್ಟೇ ತಂದಿದ್ದಾರೆ. ಆ್ಯಕ್ಚುಲಿ 321 ನಾವು ಕೊಡೋದಕ್ಕೆ ಸ್ಟೇ ಕೊಡಬಾರ್ದು, ಅದಕ್ಕೆ ನಾವೀಗ ಅಪೀಲನ್ನು ಹಾಕಿಸ್ತಾ ಇದ್ದೀವಿ ಸರ್ ತಮ್ಮ ಗಮನಕ್ಕೆ. ಈಗ PID ರಚನೆ ಬಗ್ಗೆ ಏನು 22ರಲ್ಲಿ ಒಂದೊಂದು ವರ್ಷದಲ್ಲಿ ಒಂದೊಂದನ್ನ ಮಧ್ಯದಲ್ಲಿ ಕೊಟ್ಟಿರೋದಂಥದ್ದಾಗಿದೆ. ಇದನ್ನು ಆನ್ಲೈನಲ್ಲಿ ನಾವು ಹಿಸ್ಟ್ರಿ ನೋಡಿದ್ರೆ ಗೊತ್ತಾಗುತ್ತೆ. ಈ ಹಿಸ್ಟ್ರಿ ನೋಡಿ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ, ನಾವು ಎನ್ಕ್ವೈರಿ ಮಾಡ್ತೀವಿ. ಈಗ ನೀವು ಈಗ ಎಲ್ಲೇ ಕ್ವಶನ್ ಆದಾಗ ನೀವು ಏನ್ ಕೊಟ್ರಿ ಉತ್ತರ? ಹೇಳಿಲ್ಲ ಸರ್. ಮಾತುಕತೆ ಯಾರು ಮಾಡ್ತಾರೆ ಎಲ್ಲ ಅವ್ರ ಮೇಲೆ ಆಕ್ಷನ್ ತಗೋತೀವಿ ಅಂತಂದ್ರೆ ಹೌದು. ಈಗ ನೀವು ಅದಕ್ಕೆ ಉತ್ತರ ಕೊಟ್ಟು 2 ವರ್ಷ ಈಗ 1.5 months. ಅವಾಗಿಂದ ಮತ್ತೆ ಅವ್ರ ಮೇಲೆ ಆಕ್ಷನ್ ತಗೋಬೇಕಾಗಿತ್ತ, ಯಾಕೆ ತಗೊಂಡಿಲ್ಲ ಸರ್ ಇದನ್ನ ಈಗ ಈ ವಿಷಯದಿಂದ ನಾನು ಹೇಳ್ಬಿಟ್ಟಿದ್ದೀನಿ. ಒಂದು ಅಧಿಕಾರಿಗೆ 3 ನೋಟಿಸ್ ಅನ್ನ ಕೊಡಬೇಕಾಗುತ್ತೆ ಬಿಫೋರ್ ಸ್ಟಾರ್ಟಿಂಗ್ ದಿ ಡಿ ಇನಿಷಿಯೇಟ್ ಮಾಡ್ಬೇಕಾದ್ರೆ ಮೊದಲನೇ ನೋಟಿಸ್ ಆನ್ಸರ್ನೇ ನಾನು ಈ ತರ ಮಾಡಿದ್ದೀನಿ ಅಂತ ಕೊಟ್ಟಿದ್ದಾರೆ. ಎರಡನೇದು ಕೊಟ್ಟಿದ್ದೀವಿ. ಎರಡನೇದ್ರಲ್ಲೂ ಅಸಮಂಜಸ ಆನ್ಸರ್ ಬಂದಾಗ ಮಾತ್ರ ನಾವು ಡಿ ಇನಿಷಿಯೇಟ್ ಮಾಡ್ತೀವಿ ಸರ್. ಈಗ ಡಿ ಇನಿಷಿಯೇಟ್ ಮಾಡುವಾಗ ಒಂದು ವ್ಯಕ್ತಿಗೆ ಸರ್ಕಾರಿ ನೌಕರರಿಗೆ 30 ದಿವಸನೂ ಕೊಡ್ಬೋದು. ಇದು ಬಹಳ